ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಕಾವೇರಿಯನ್ನು ಕಿಡ್ನಾಪ್ ಮಾಡಿದ್ದು ಸತ್ಯ ಅಲ್ವಾ? ಬಾಲನ ಏನಪ್ಪ ಇದು ಮಹಾನ್ ಟ್ವಿಸ್ಟ್. ಪೊಲೀಸ್ ಅವರ ಎಂಟ್ರಿ ಆಗೇ ಬಿಟ್ಟಿದೆ. ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸತ್ಯ ಮತ್ತು ಸೇನಾ ಇಬ್ಬರು ಕೂಡ ಕಾವೇರಿ ಮತ್ತು ರಾಣಿಯನ್ನು ಹೇಗೆ ಕಳಿಸೋದು ಅನ್ನೋದ್ರ ಬಗ್ಗೆ ಒಂದು ಲಿಸ್ಟ್ ರೆಡಿ ಮಾಡ್ತಿರ್ತಾರೆ. ಅದೇ ಒಂದು ಸಮಯಕ್ಕೆ ಅಲ್ಲಿಗೆ ಪೊಲೀಸ್ ಅವರ ಎಂಟ್ರಿ ಆಗುತ್ತಾ. ಪೊಲೀಸ್ ಅವರು ಎಂಟ್ರಿ ಆಗ್ತಿದ್ದಾಗನೇ ಸತ್ಯ ಮತ್ತು ಸೇನಾ ಇಬ್ಬರು ಕೂಡ ಹೆದರ್ಕೋತಾರೆ. ಕೈಯಲ್ಲಿರೋ ಚೀಟಿಯನ್ನು ಹಾಗೆ ಅಲ್ಲೇ ಇರ್ತಕ್ಕಂಥ ಸೋಫಾ ಕೆಳಗಡೆ ಬಚ್ಚಿಡ್ತಾರೆ. ಇದನ್ನು ಪೊಲೀಸ್ ಅವರು ಅಬ್ಸರ್ವ್ ಮಾಡ್ತಾರೆ. ನಂತರ ಒಳಗಡೆ ಬಂದಂಥ ಇನ್ಸ್ಪೆಕ್ಟರನ್ನು ಸತ್ಯವರು ಏನು ಮನೆ ಹತ್ರ ಬಂದ್ಬಿಟ್ಟಿದ್ರ, ಕಾವೇರಿಯನ್ನು ಯಾರು ಕಿಡ್ನಾಪ್ ಮಾಡಿದ್ದು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಇನ್ನೂ ಕೂಡ ಗೊತ್ತಾಗಿಲ್ಲ, ನೀವು ಯಾರ ಮೇಲೆ ಅನುಮಾನ ಪಟ್ಟರು ಅವರನ್ನು ವಿಚಾರ ಮಾಡಿದಾಗ ನಮಗೆ ಯಾವುದೇ ರೀತಿ ಸುಳಿವು ಕೂಡ ಸಿಕ್ಕಿಲ್ಲ, ಅವರು ಮಾಡಿಲ್ಲ ಅಂತಾನೆ ನಮ್ಗೆ ಅನ್ನಿಸ್ತು. ಬಟ್ ಆದರೂ ಕೂಡ ನಮ್ಮ ಕಾನ್ಸ್ಟೇಬಲ್ನ ಅವ್ರನ್ನ ಹಿಂದೆ ಬಿಟ್ಟಿದ್ದೀವಿ, ಖಂಡಿತ ಅವರು ಕೂಡ ಅವರ ಫಾಲೋ ಮಾಡ್ತಿದ್ದಾರೆ, ಯಾವುದೇ ರೀತಿ ಸುಳಿವಿಲ್ಲ ಅಂತಲೇ ಹೇಳಿದ್ದಾರೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ಬಟ್ ಆದರೂ ಕೂಡ ಕೀಸ್ ಯಾಕೋ ತಗೋತದೆ. ಮೀಡಿಯಾ ಇದನ್ನು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದೆ. ಎಲ್ಲ ಕಡೆ ಇದು ದೊಡ್ಡ ಇಶ್ಯೂನೇ ಆಗಿಬಿಟ್ಟಿದೆ. ಖಂಡಿತ ಈ ಕೇಸ್ ಉಲ್ಟಾ ಹೊಡೆಯುತ್ತೆ ಅಂತ ಅನಿಸ್ತದೆ ಅಂತ ಹೇಳಿದಾಗ ಏನು ಸಹ ಮಾತಾಡ್ತಿದ್ರ ಅಂತ ಹೇಳಿ ಸತ್ಯ ಕೇಳ್ತಾರೆ. ನನಗೆ ಯಾಕೋ ನಿಮ್ಮನ್ನು ನೋಡ್ತಾ ಇದ್ರೆ ಈ ಕೀಸ್ ನಿಮ್ಮ ಕಡೆನೇ ತಿರುಗುತ್ತೆ ಅಂತ ಅನ್ನಿಸ್ತದೆ. ಯಾಕೆ ಗೊತ್ತಾ, ನಾನು ಬರ್ತಿದ್ದಾಗೆ ನೀವು ಏನು ಚೀಟಿಯನ್ನು ಬಚ್ಚಿಟ್ರಿ ಅಲ್ವಾ, ಏನದು ಅಂತ ಕೇಳಿದಾಗ ಅದು ನನ್ನ ಅಂಗಡಿ ಚೀಟೀಸು ಅಂತ ಹೇಳಿ ಸತ್ಯವ್ರು ಹೇಳಿದಾಗ ಅಂಗಡಿ ಚೀಟಿನ ಸ್ವಲ್ಪ ಕೊಡ್ತೀರಾ ನೋಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಕೊಟ್ಟು ತುಂಬಾ ಹೆದರ್ಕೊತಿರ್ತಾರೆ. ಅದನ್ನು ಇನ್ಸ್ಪೆಕ್ಟರ್ ತುಂಬ ಚೆಂದ ಅಬ್ಸರ್ವ್ ಮಾಡ್ತಿರ್ತಾರೆ. ನಂತರ ಆ ಚೀಟಿಯನ್ನು ನೋಡಿದಂಥ ಇನ್ಸ್ಪೆಕ್ಟರ್ ಏನ್ರಿ ಇದು ಅಂಗಡಿ ಚೀಟಿ ಅಂತ ಹೇಳ್ತೀರಾ, ನೋಡಿದ್ರೆ ಟಿಕೆಟು ಅದು ಇದು ಅಂತದೆ, ಜಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಿದ್ದೀರಾ ಅನ್ನೋದಷ್ಟೇ ಬರ್ತಿಲ್ಲ, ಏನಿದು ಎಲ್ಲಿಗೆ ಹೋಗ್ತಿದ್ರಾ, ಟ್ರಿಪ್ಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರಾ ಅಂದಾಗ ಹೌದು ಸರ್ ಅಂತ ಹೇಳ್ತಾರೆ. ಕಾವೇರಿ ಕಿಡ್ನಾಪ್ ಆಗಿದ್ದಾರೆ, ಈ ಸಮಯದಲ್ಲಿ ಟ್ರಿಪ್ಪ ಅಂದಾಗ ಅದು ಆಗಲ್ಲ ಸರ್, ಕಾವೇರಿ ಜೈಲ್ಗೆ ಹೋದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಕಾವೇರಿ ಕಾಣಿಸ್ತಿಲ್ವಲ್ಲ ಹಾಗಾಗಿ ಹೋಗಿಲ್ಲ ಅಷ್ಟೆ ಅಂತ ಹೇಳ್ತಾರೆ. ಏನ್ರಿ ನಾವು ಟ್ರಿಪ್ಗೆ ಹೋಗ್ತಿದ್ವಾ ಅಂತ ಸರಳ ಅವ್ರು ಕೇಳಿದಾಗ ಈ ಕಡೆ ಇನ್ಸ್ಪೆಕ್ಟರ್ ನೀವು ಟ್ರಿಪ್ಗೆ ಹೋಗ್ತಾ ಇದ್ರಾ ಹಾಗಾಗಿ ಅಂತ ಹೇಳಿ ಕೇಳ್ತಾರೆ. ಈ ಕಡೆ ಸತ್ಯ ಅವರು ಹೌದು ಅಂತ ಹೇಳ್ತಾರೆ. ಬಟ್ ಸರಳ ಅವರು ಹೌದು ಟ್ರಿಪ್ಗೆ ಹೋಗ್ತಾನೆ ಇದ್ವಿ, ಅಂಗಡಿಯಿಂದ ಮನೆಗೆ, ಮನೆಯಿಂದ ಅಂಗಡಿಗೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಸತ್ಯವರ ನಡವಳಿಕೆಯನ್ನು ನೋಡಿದಂಥ ಇನ್ಸ್ಪೆಕ್ಟರ್ ನನಗೆ ಯಾಕೋ ನಿಮ್ಮ ನಡವಳಿಕೆಯನ್ನು ನೋಡ್ತಾ ಇದ್ರೆ ಖಂಡಿತ ಇದನ್ನೆಲ್ಲ ನೀವೇ ಮಾಡಿದ್ರ ಅಂತ ಹೇಳಿ ಅನುಮಾನ ಶುರುವಾಗ್ಬಿಡುತ್ತೆ. ಸ್ವಲ್ಪ ಹೆದರ್ಕೊಳ್ಳೋದನ್ನು ನಿಲ್ಲಿಸ್ರಿ, ಯಾಕೆ ಅನುಮಾನ ಬರೋ ಹಾಗೆ ನಡ್ಕೋತಾ ಇದ್ರೆ ಆಮೇಲೆ ಕೇಸ್ ನಿಮ್ಮ ಕಡೆನೇ ತಿರುಗತ್ತೆ ಅಷ್ಟೇ ಅಂತ ಹೇಳಿದ್ದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ತಿಳಿಸಿ ಅಲ್ಲಿಂದ ಇನ್ಸ್ಪೆಕ್ಟರ್ ಹೊರಡ್ತಾರೆ. ಎತ್ತ ಕಡೆ ರಾಣಿ ನಿಜವಾಗ್ಲೂ ಮಾವ ನಿಮಗೆ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ ಅಂತ ಹೇಳಿ ಕೇಳಿದಾಗ ಇಲ್ಲಮ್ಮ ನನಗೆ ಗೊತ್ತಿಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ಸರಳ ಅವರು ಅಮ್ಮ ಯಾಕಮ್ಮ ಇವರು ಒಂಥರ ನಡ್ಕೋತಿದ್ದಾರೆ, ಪಾಪ ಯಾಕೋ ಹೆದರ್ಕೋತಿದ್ದಾರೆ ಅಂದಾಗ ಏನೇ ಇದು ಹೆದರ್ಕೋತಿದ್ದಾರೆ ಅಂತ ಕೇಳ್ತಿದ್ಯಲ್ಲ, ಯಾಕೆ ಹೆದರ್ಕೋತಿದ್ದಾರೆ ಅಂತ ಗೊತ್ತಿಲ್ವಾ, ಪೊಲೀಸವರು ಆ ರೀತಿ ಕೇಳಿದಕ್ಕೆ ತಾನೇ ಹೆದರ್ಕೋತಿರೋದು, ನಿಮ್ಮ ಮೇಲೆ ಅನುಮಾನ ಬರ್ತಿದೆ ಅಂತ ಹೇಳಿದ್ದಕ್ಕೆ ಅಂತ ಅಮ್ಮ ಹೇಳಿದಾಗ ಅಯ್ಯೋ ಅಮ್ಮ ಅವ್ರು ಯಾಕೆ ಪೊಲೀಸವ್ರು ಇದ್ದಾರಲ್ವಾ ಅದಕ್ಕೋಸ್ಕರ ಹೆದರ್ಕೋತಿದ್ರು ಅಷ್ಟೇ ಅಂತ ಹೇಳಿ ಸರಳ ಹೇಳ್ತಾರೆ. ಪೊಲೀಸವ್ರಿಗೆ ಯಾಕೆ ಭಯ ಪಡಬೇಕು, ತಪ್ಪು ಮಾಡಿಲ್ಲ ಅಂದರೆ ನೀನು ಕಂಡ ತಪ್ಪು ಮಾಡಿದಾರ ಅದಕ್ಕೆ ಭಯ ಪಡ್ತಿದ್ದಾರ ಅಂತ ಹೇಳಿದ ತಕ್ಷಣ ಸರಳವ್ರಿಗೂ ಕೂಡ ಅನುಮಾನ ಶುರುವಾಗ್ಬಿಡುತ್ತೆ. ತದನಂತರ ಇಲ್ಲಿ ಸತ್ಯ ಮತ್ತು ಸೀನಾ ಹೋಗಬೇಕಾದ್ರೆ ಈ ಕಡೆ ಸೀನಾ ಎಲ್ಲಿಗೆ ಹೋಗ್ತಿದ್ಯಾ, ಸುಮ್ಮನಿರು ಸತ್ಯ ಅಂತ ಕೇಳಿದಾಗ ಅದು ಹಾಗಲ್ಲ, ನಾನು ಕಾವೇರಿಯನ್ನು ಮೊದಲು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಮೊದಲು ಕಳಿಸ್ಬಿಡ್ಬೇಕು, ಇಲ್ಲಾಂದರೆ ಖಂಡಿತ ಪೊಲೀಸ್ ಅವರ ಅನುಮಾನ ನನ್ನ ಮೇಲೆ ತಿರುಗ್ತಾ ಇದೆ, ಆಮೇಲೆ ನಾನು ಕಾವೇರಿಯನ್ನು ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ನಾನು ಕಾವೇರಿಯನ್ನು ನೋಡಲೇಬೇಕು ಅಂತ ಹೇಳಿದಾಗ ಪೊಲೀಸ್ ಅವರು ಈಗ ತಾನೇ ಅನುಮಾನ ಪಟ್ಟಿದ್ದಾರೆ, ನಿನ್ನಿಂದ ಫಾಲೋ ಮಾಡೋ ಚಾನ್ಸಸ್ ಅದ, ಸುಮ್ಮನೆ ಬೇಡ ಸತ್ಯ ಈಗ ಸುಮ್ಮನೆ ಇದ್ಬಿಡು ಅಂತ ಸೀನಾ ಹೇಳ್ತಾರೆ. ಇಲ್ಲ ಸೀನಾ ನಾನು ಹೋಗಲೇಬೇಕು ಅಂತ ಹೇಳಿ ಆಟೋ ಓದ್ಕೊಂಡು ಹೊರಟುಬಿಡ್ತಾರೆ. ಇಲ್ಲಿ ಸತ್ಯನ ಅಬ್ಸರ್ವ್ ಮಾಡ್ತಿದ್ದಂತಹ ಬಾಲ ಮತ್ತು ಗೂಗ್ಲಿ ಇಬ್ಬರು ಕೂಡ ಸತ್ಯನ ಹಿಂಬಾಲಿಸೋಕೆ ಶುರು ಮಾಡ್ಕೋತಾರೆ. ಬಿಕಾಸ್ ಅವ್ರಿಗೆ ಮೊದಲೇ ಸತ್ಯ ಮೇಲೆ ಅನುಮಾನ ಆಯಿತು. ಈಗ ಸತ್ಯ ಆಟೋದಲ್ಲಿ ಹೋಗ್ತಿದ್ದನ್ನು ನೋಡಿದಂಥ ಅವರು ಸತ್ಯನನ್ನು ಹಿಂಬಾಲಿಸೋಕೆ ಶುರು ಮಾಡ್ಕೋತಾರೆ. ಅದ ಕಡೆ ಈ ಕಡೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ವರದಾ ಈ ಕಾವೇರಿ ಎಲ್ಲಿ ಅಂತ ಕಾಣಿಸ್ತಿಲ್ಲ, ಈ ಬಾಲ ಬೇರೆ ನನ್ನ ಹಿಂದೆ ಬಿದ್ದಿದ್ದಾನೆ, ಏನು ಮಾಡಲಿ, ನಾನು ನನ್ನ ರಾಜ್ಯಕ್ಕೆ ತೊಂದರೆ ಆದರೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಿದ್ರೇ ಅಲ್ಲಿಗೆ ಸಾರಿಕಾ ಬರ್ತಾರೆ. ಸಾರಿಕಾ ಬಂದಿದೆ, ಅಣ್ಣ ನೀನೇನು ಯೋಚನೆ ಮಾಡಬೇಡ, ಕಾವೇರಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ, ಕಾವೇರಿ ಕಥೆಯನ್ನು ನಾನು ಮುಗಿಸ್ತೀನಿ,
ಬಾಲನ ಬಾಯಲ್ಲಿ ನನ್ನ ಹೆಸರೇ ಬರುವುದಿಲ್ಲ, ಬರೀ ಕಾವೇರಿ ರಾಣಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಅವನಿಗೆ ನನ್ನ ಪ್ರೀತಿನೇ ಅರ್ಥ ಆಗ್ತಿಲ್ಲ, ಅವನಿಗೆ ಬರೀ ಕಾವೇರಿ ರಾಣಿ ಅಷ್ಟೇ ಬೇಕಾಗಿರೋದು ಅಂತ ಸಾರಿಕಾ ಹೇಳಿದಾಗ, ಇದನ್ನೇ ಅಲ್ವಮ್ಮ ನಾನು ಹೇಳಿದ್ದು ಮೊದಲಿಂದ ಕೂಡ, ಅವನು ಬದುಕಲ್ಲಿ ನಿನಗೆ ಜಾಗ ಇಲ್ಲ, ಅವನು ನನ್ನ ಪ್ರೀತಿಸೋದು ಇಲ್ಲ, ನೀನೇ ಸುಮ್ಮನೆ ವಿನಾಕಾರಣ ಅವ್ನು ಹಿಂದೆ ಬಿದ್ದಿದ್ಯಾ ಅಷ್ಟೇ, ಸುಮ್ಮನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಮತ್ತೆ ಎಲ್ಲಿಂದ ಬಂದು ಅಲ್ಲಿಗೆ ಹೊರಟೋಗ್ಬಿಡು ಅಂತ ಹೇಳಿ ವರದ ಹೇಳಿದಾಗ, ಅದಕ್ಕೋಸ್ಕರ ಬಂದ ಇಲ್ಲ, ಖಂಡಿತ ಇಲ್ಲ, ನಾನು ಬಾಲನನ್ನು ಪಡ್ಕೋತೀನಿ, ಅದಕ್ಕೆ ಅಡ್ಡಿ ಇರೋದು ಆ ಕಾವೇರಿ ಅಲ್ವಾ, ಕಾವೇರಿ ಮುಗಿಸೋದು ನನ್ನ ಕೆಲಸ, ನೀನು ನಿನ್ನ ರಾಜಕೀಯದ ಮೇಲೆ ಕಾನ್ಸಂಟ್ರೇಟ್ ಮಾಡು, ನಿನ್ನ ಟಾರ್ಗೆಟ್ ಕೂಡ ಕಾವೇರಿನೇ ತಾನೆ, ಆ ಕಾವೇರಿಯನ್ನು ನಾನು ನೋಡ್ಕೋತೀನಿ, ನೀನು ಅವಳ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ, ಹಾಗಿದ್ರೆ ನಾನು ಕೈ ಕಟ್ಟು ಕುತ್ಕೋಬೇಕಾ ಅಂದಾಗ, ನೀನು ಕೈ ಕೊಟ್ಟು ಕುತ್ಕೋ ಅನ್ನೋದಲ್ಲ, ನನ್ನ ಜೊತೆ ಸಾಥ್ ಕೊಡು ಅಷ್ಟೇ, ಗೆಲ್ವನ ಮುಂದೆ ನಿಂತು ನಾನು ಮಾಡ್ತೀನಿ, ಮೊದಲೇ ನಿನ್ನ ಮೇಲೆ ಅನುಮಾನ ಇದೆ, ಮತ್ತು ಪೊಲೀಸವರು ನಿನ್ನನ್ನು ಅರೆಸ್ಟ್ ಮಾಡ್ಬೋದು, ಅದೇ ಕಾರಣಕ್ಕೆ ಇದರಿಂದ ದೂರ ಇರುವುದು ಒಳ್ಳೆಯದು, ನಿನಗೆ ಕಾವೇರಿ ತಾನೇ ಮುಗಿಬೇಕು, ಅವಳ ಕತೆನ ನಾನು ಮುಗಿಸ್ತೀನಿ ಬಿಡು ಅಂತ ಹೇಳಿ ಸಾರಿಕಾ ಹೇಳ್ತಾರೆ. ತದನಂತರ ಇಲ್ಲಿ ಸಾರಿಕಾ ಯಾರ ಹತ್ರನೂ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ಕೋತಾರೆ, ಅವರು ಕೂಡ ಎಲ್ಲವನ್ನ ಕೂಡ ರಿಸರ್ಚ್ ಮಾಡಿ ಇನ್ಫಾರ್ಮೇಷನನ್ನು ಕೊಡ್ತಾರೆ. ನಂತರ ಇಲ್ಲಿ ಸಾರಿಕಾ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿದೆ, ಇನ್ಸ್ಪೆಕ್ಟರ್ ನೀವು ಹುಡುಕ್ತಿರೋ ಕಾವೇರಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತದ, ಈಗ ಲೊಕೇಶನ್ನ ಕಳಿಸ್ತೀನಿ, ಅಲ್ಲಿಗೆ ಹುಡ್ಕೊಂಡು ಹೋದರೆ ಖಂಡಿತ ಕಾವೇರಿ ನಿಮಗೆ ಸಿಗ್ತಾಳೆ ಅಂತ ಹೇಳಿ ಲೊಕೇಶನನ್ನು ಕಳಿಸಿದಾಳೆ. ಇತ್ತ ಕಡೆ ಇನ್ಸ್ಪೆಕ್ಟರ್ ಅದೇ ಲೊಕೇಶನ್ ಕಡೆ ಬರ್ತಿದ್ದಾರೆ. ಇತ್ತ ಕಡೆ ಸತ್ಯ ಆಟೋದಲ್ಲಿ ಬಂದಿದ್ದೆ ಕಾವೇರಿ ಬಳಿಗೆ ಬರ್ತಾರೆ. ಈ ಕಡೆ ಬಾಲ ಮತ್ತು ಗುಗ್ಲಿ ಇಬ್ಬರು ಕೂಡ ಸತ್ಯನನ್ನೇ ಫಾಲೋ ಮಾಡಿಕೊಂಡು ಅದೇ ಪಾಳು ಬಂಗ್ಲೆ ಹತ್ರ ಬಂದಿದ್ದಾರೆ. ಇತ್ತ ಕಡೆ ಕಾವೇರಿ ಅವರನ್ನು ನೋಡು, ಕಾವೇರಿ ಈಗ ಪೊಲೀಸ್ ಅವ್ರಿಗೆ ಅನುಮಾನ ನನ್ನ ಕಡೆ ತಿರುಗ್ತಿದೆ, ಮೊದಲು ನೀನು ಇಲ್ಲಿಂದ ಹೊರಡಬೇಕು ಅಂದಾಗ ನಾನು ಅದಕ್ಕೆ ಅಲ್ವಾ ಹಣ ಹೇಳಿದ್ದು, ಬೇಡ ಅಂತ ಆದರೆ ನೀನೇ ಅಲ್ವಾ ನನ್ನ ಮಾತು ಕೇಳಲಿಲ್ಲ, ಇವಾಗ ಏನು ಮಾಡೋದು ನೋಡು ಅಂದಾಗ, ಇಲ್ಲ ಏನೂ ಆಗೋದಿಲ್ಲ, ಮೊದಲು ನಿನ್ನನ್ನು ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಶಿಫ್ಟ್ ಮಾಡಲಿಕ್ಕೆ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಬಾಲ ಚಪ್ಪಾಳೆ ಹೊಡ್ಕೊಂಡು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಬಾಲನನ್ನು ನೋಡಿದೆ ನಿಜಕ್ಕೂ ಕಾವೇರಿ ಮತ್ತು ಸತ್ಯ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ. ಎಷ್ಟು ಚೆನ್ನಾಗಿ ಇಬ್ಬರು ಕೂಡ ನಾಟಕ ಮಾಡ್ತೀರಾ, ಇಬ್ಬರು ಕೂಡ ಒಳ್ಳೆ ಕಲಾಕಾರಗಳೇ. ಅಣ್ಣ ನೋಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ, ಹೆಂಡತಿ ನೋಡಿದ್ರೆ ಈ ರೀತಿಯಾಗಿ ತಪ್ಪಿಸ್ಕೊಂಡಿದ್ದಾಳೆ, ಸೂಪರ್ ನೀವಿಬ್ಬರು ಕೂಡ ಅಂತ ಹೇಳಿದಾಗ, ಬಾಲ ತುಂಬ ಅತಿಯಾಗಿ ಮಾತಾಡಬೇಡ ನನ್ನ ಅಣ್ಣನ ಬಗ್ಗೆ ಅಂತ ಕಾವೇರಿ ಕೇಳಿದ್ದಕ್ಕೆ, ಯಾಕೆ ಕಾವೇರಿ ಮಾತಾಡಬಾರ್ದು, ನಿನ್ನ ಅಣ್ಣ ತಾನು ಮಾಡಿದ ಕೆಲಸನ ನನ್ನ ತಲೆಗೆ ಕಟ್ಟದ್ನಲ್ಲ, ಇದು ಮಾಡಿದ್ದು ಸರಿನಾ ಅಂತ ಬಾಲ ಪ್ರಶ್ನೆ ಮಾಡ್ತಾರೆ. ನಂತರ ನಾನು ಕಾವೇರಿಯನ್ನು ಇಲ್ಲಿಂದ ಕಳಿಸ್ಬೇಕು ಅಂದಾಗ, ಯಾಕೆ ಈ ರೀತಿ ಮಾಡಿದೆ, ಕಳಿಸ್ಬೇಕು ಅಂದರೆ ಎಲ್ಲ ಕಳಿಸ್ಬೇಕು, ಸತ್ಯ ಅಂತೀಯ, ಇವತ್ತು ನೋಡಿದ್ರೆ ಈ ರೀತಿ ಮುಚ್ಚಿಟ್ಟು ಇಂಥ ಕೆಲಸ ಮಾಡ್ತಿದ್ಯಾ, ಇದು ಸತ್ಯನಾ ಅಂತ ಹೇಳಿ ಬಾಲ ಕೇಳಿದಾಗ, ನನ್ನ ತಂಗಿ ಒಳ್ಳೇದಕ್ಕೋಸ್ಕರ ಮಾಡ್ತಿರೋದು, ರಾಣಿ ಮತ್ತು ಕಾವೇರಿಯನ್ನು ಹೊರಗಡೆ ಕಳಿಸ್ಬೇಕು, ನಾನು ಅವರಿಬ್ಬರು ಚೆನ್ನಾಗಿರಬೇಕು, ಜೈಲಲ್ಲಿ ಇರಬಾರ್ದು, ನಾನು ಜೈಲಲ್ಲಿ ಅವರನ್ನು ಇರಿಸೋದಿಲ್ಲ ಅಂತ ಹೇಳಿ ಸತ್ಯ ಹೇಳ್ತಾರೆ. ಅದು ನರಕ ಅಂದಾಗ ಇದು ತಪ್ಪು ಅಲ್ವಾ ಅಂತ ಹೇಳಿ ಬಾಲ ಹೇಳ್ತಿದ್ದಾರೆ. ನೀನು ಮಾಡಿದ ತಪ್ಪಿಗಿಂತ ತಪ್ಪಲ್ಲ ಅಲ್ವಾ ಇದು ಅಂತ ಸತ್ಯ ಹೇಳಿದಾಗ, ಸರಿ ಆಯಿತು ಬಿಡು, ನೀನೀಗ ಹೊರಗಡೆ ಹೋಗೋದು ತಪ್ಪಾಗುತ್ತೆ, ನನ್ನ ಮೇಲೆ ನಂಬಿಕೆ ಇಡು, ಕಾವೇರಿ ಮತ್ತು ರಾಣಿಗೆ ಯಾವುದೇ ಕಾರಣಕ್ಕೂ ಕೆಡಕಾಗದೇ ಇರೋ ಹಾಗೆ ನಾನು ಅವರನ್ನು ನೋಡ್ಕೋತೀನಿ, ನಿನ್ನ ಪ್ಲ್ಯಾನ್ ಏನು ಅಂತ ಹೇಳು, ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಕಾವೇರಿ ಬೇಡ ಅಂತ ಹೇಳಿದರು. ಸತ್ಯ ಯಾವುದೇ ರೀತಿಯಲ್ಲೂ ಕೂಡ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿರುವುದರಿಂದ, ಹೆಲ್ಪ್ಲೆಸ್ ಆಗಿರುವುದರಿಂದ ಬಾಲನ ಮಾತನ್ನು ನಂಬಬೇಕಾಗುತ್ತೆ. ನಾನು ಅವತ್ತು ನನ್ನ ಕಾವೇರಿ ನಿನ್ನನ್ನು ನಂಬಿದಾಗ, ಇವತ್ತು ನಾನು ನಿನ್ನನ್ನು ನಂಬ್ತಿದ್ದೇನೆ, ಕಾವೇರಿಗೆ ಕೈ ಕೊಟ್ಟ ಹಾಗೆ ನನಗೆ ಕೈ ಕೊಡಬೇಡ, ನನ್ನ ಪ್ಲ್ಯಾನ್ ಏನು ಅನ್ನೋದನ್ನು ಹೇಳ್ತೀನಿ, ಅದ್ರ ಪ್ರಕಾರವಾಗಿ ಮಾಡುವಷ್ಟೇ, ನಿನ್ನ ಪ್ಲ್ಯಾನನ್ನು ಏನೇ ಮಾಡಿದ್ರೂ ಕೂಡ ಇದರಲ್ಲಿ ಆ್ಯಡ್ ಮಾಡಬೇಡ ಅಂತ ಹೇಳಿ ತನ್ನ ಪ್ಲ್ಯಾನನ್ನು ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸವರು ಬರ್ತಾರೆ. ಪೊಲೀಸವರು ಬರ್ತಿದ್ದಾಗೆ ಮೂವರು ಇಲ್ಲಿ ಪೊಲೀಸವರ ಕೈಲಿ ಲಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ.